ಇದೆ ಅನ್ನೋ ಮಾತನ್ನ ಅವರು ಹೇಳ್ತಾ ಇದ್ರು. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಅರೆಸ್ಟ್. ಬಿಜೆಪಿ ಶಾಸಕ ಚಂದ್ರು ಲಮಾಣಿಯನ್ನ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ. ಲಂಚ ಪಡೆಯುವಾಗ ಶಾಸಕ ಚಂದ್ರು ಲಮಾಣಿ ಲಾಕ್ ಆಗಿದ್ರು. ಲೋಕಾಯುಕ್ತ ಅಧಿಕಾರಿಗಳು ಚಂದ್ರು ಲಮಾಣಿಯನ್ನ ವಶಕ್ಕೆ ಪಡೆದಿದ್ರು. ಈಗ ಚಂದ್ರು ಲಮಾಣಿ ಅರೆಸ್ಟ್ ಅಧಿಕೃತವಾಗ್ತಾ ಇರೋದು. ಚಂದ್ರು ಲಮಾಣಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ, ಬಂಧಿಸಿದ್ದಾರೆ. ಚಂದ್ರು ಲಮಾಣಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಬಂಧಿಸಿರೋದು. ಲಂಚ ಪಡೆಯುವಾಗ ಶಾಸಕ ಚಂದ್ರು ಲಮಾಣಿ ಲಾಕ್ ಆಗಿರುವಂಥದ್ದು. 5 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದದ್ದು ಬಿಜೆಪಿಯ ಶಾಸಕ ಶಿರಟ್ಟಿ MLA ಚಂದ್ರು ಲಮಾಣಿಯನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಲೋಕಾಯುಕ್ತ ಪೊಲೀಸರು. ಡಾಕ್ಟರ್ ಚಂದ್ರು ಲಮಾಣಿ ಲೋಕಾಯುಕ್ತ ಅಧಿಕಾರಿಗಳು ಈಗ ಅರೆಸ್ಟ್ ಮಾಡಿರುವಂತಹದ್ದು. ಶಿರಟ್ಟಿ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಬಂಧಿಸಿದ್ದಾರೆ. 5 ಲಕ್ಷ ರೂಪಾಯಿ ಲಂಚ ಪಡೆಯುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದದ್ದು ಬಿಜೆಪಿ ಶಾಸಕ ಚಂದ್ರು ಲಮಾಣಿ. ಲಕ್ಷ್ಮೇಶ್ವರದಲ್ಲಿ ಲಂಚ ತಗೊಳ್ಳುವಾಗ ತಮ್ಮದೇ ಆಸ್ಪತ್ರೆಯಲ್ಲಿ ಗುತ್ತಿಗೆದಾರನಿಂದ ಲಂಚ ತಗೊಳ್ಳುವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿ ವಶಕ್ಕೆ ತಗೊಂಡಿರುವಂಥದ್ದು. ಡಾಕ್ಟರ್ ಚಂದ್ರು ಲಮಾಣಿ ಶಿರಟ್ಟಿ MLAಯನ್ನ ವಶಕ್ಕೆ ತಗೊಂಡ ನಂತರ ಈಗ ಅರೆಸ್ಟ್ ಮಾಡಿದ್ದಾರೆ. ಶಾಸಕ ಚಂದ್ರು ಲಮಾಣಿ ಬಂಧನ ಆಗಿರುವಂತಹದ್ದು. ಈಗ ಸದ್ಯ ಲೋಕಾಯುಕ್ತ ಖೆಡ್ಡಾಗೆ ಬಿದ್ದಿರುವಂಥದ್ದು ಬಿಜೆಪಿ MLA ಡಾಕ್ಟರ್ ಚಂದ್ರು ಲಮಾಣಿ. ಈಗಾಗಲೇ ನಮ್ಮ ಜೊತೆಗೆ MLA ಪ್ರದೀಪ್ ಈಶ್ವರ್ ಮಾತಾಡ್ತಾ ಇದ್ರು, ಕಾಂಗ್ರೆಸ್ನ MLC ರಮೇಶ್ ಬಾಬು ಮಾತಾಡ್ತಾ ಇದ್ರು. ಈ ರೀತಿಯ ಒಂದು ವಿಚಾರವನ್ನು ಬಿಜೆಪಿಯ ವಿರುದ್ಧ ಹರಿಹಾಯೋದಕ್ಕೆ, ವಾಗ್ದಾಳಿಯನ್ನು ನಡೆಸೋದಕ್ಕೆ ಬಳಸ್ಕೊಂಡ್ರು. ಈಗ ಬಿಜೆಪಿಯವರು ಉತ್ತರ ಕೊಡಬೇಕು, ಆರ್ ಅಶೋಕ್ ಉತ್ತರ ಕೊಡಬೇಕು, ವಿಜೇಂದ್ರ ಉತ್ತರ ಕೊಡಬೇಕು ಅನ್ನೋಂಥ ಆಗ್ರಹವನ್ನು ಪ್ರದೀಪ್ ಈಶ್ವರ್ ಮಾಡಿದರು. ಚಂದ್ರು ಲಮಾಣಿ ಒಂದು ರಸ್ತೆ ಕಾಮಗಾರಿ ವಿಚಾರವಾಗಿ 11 ಲಕ್ಷ ರೂಪಾಯಿ ಡೀಲ್ ಮಾಡಿಕೊಂಡಿರ್ತಾರೆ ಗುತ್ತಿಗೆದಾರ ವಿಜಯ್ ಅನ್ನೋರ ಜೊತೆಗೆ. ಆ 11 ಲಕ್ಷ ಡೀಲ್ನ ಪೈಕಿ 5 ಲಕ್ಷ ರೂಪಾಯಿ ದುಡ್ಡು ಕೊಡೋದಕ್ಕೆ ಅಂತ ಲಕ್ಷ್ಮೇಶ್ವರಕ್ಕೆ ಬಂದಿರ್ತಾರೆ ಆ ಗುತ್ತಿಗೆದಾರ ವಿಜಯ್. ಈ ಸಂದರ್ಭದಲ್ಲಿ ಚಂದ್ರು ಲಮಾಣಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬಾಯಿ ಬಡ್ಕೊಳ್ಳುವಂತಹ ಬಿಜೆಪಿಯ ನಾಯಕರು ಈಗೇನು ಹೇಳ್ತೀರಿ ಅಂತ ಪ್ರದೀಪ್ ಈಶ್ವರ್ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯಲ್ಲಿರುವ ಎಲ್ಲರೂ ಕೂಡ ಭ್ರಷ್ಟರೇ, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲ. ಬಾಯಿ ಬಡಿದುಕೊಳ್ಳುವ ಅಶೋಕ್ ಅವರೇ ಈಗೇನು ಹೇಳ್ತೀರಾ ಅಂತ ಪ್ರದೀಪ್ ಈಶ್ವರ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಮೂಲಕ ಪ್ರಶ್ನೆಯನ್ನ ಮಾಡಿದ್ದಾರೆ ಈಶ್ವರ್. ಬಿಜೆಪಿಯಲ್ಲಿರುವ ಎಲ್ಲರೂ ಕೂಡ ಭ್ರಷ್ಟರೇ, ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ವಿಜೇಂದ್ರ ಅವರ ಈ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕು, ಆರ್ ಅಶೋಕ್ ಅವರ ಬಗ್ಗೆ ಮಾತಾಡಬೇಕು ಅಂತ ಪ್ರದೀಪ್ ಈಶ್ವರ್ ಆಗ್ರಹಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದಂತಹ ಪ್ರದೀಪ್ ಈಶ್ವರ್ ನೇರವಾಗಿ ಆರ್ ಅಶೋಕ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸುಮ್ಮನೆ ವಿನಾಕಾರಣ ನಮ್ಮ ವಿರುದ್ಧ ಆರೋಪ ಮಾಡುವಂತಹ ಆರ್ ಅಶೋಕ್ ಅವರು ಈಗೇನು ಹೇಳ್ತೀರಾ, ಮಾತಾಡಬೇಕು ಅಶೋಕಣ್ಣ ನೀವು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಆಗ್ರಹಿಸಿದ್ದಾರೆ ಪ್ರದೀಪ್ ಈಶ್ವರ್. ಬಿಜೆಪಿ ನಾಯಕರೆಲ್ಲರೂ ಕೂಡ ಭ್ರಷ್ಟರೇ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲ, ಆದರೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಭ್ರಷ್ಟರೇ. ಲೋಕಾಯುಕ್ತ ಅಧಿಕಾರಿಗಳಿಗೆ ಈಗ ಯಾವ ರೀತಿ ಆ ಗುತ್ತಿಗೆದಾರ ವಿಜಯ್ ಅನ್ನೋರು ಮಾಹಿತಿಯನ್ನು ನೀಡಿ ಬಿಜೆಪಿ MLAಯನ್ನ ಖೆಡ್ಡಾಗಿ ಬೀಳಿಸಿದ್ರು, ಅದೇ ರೀತಿ ಈಗೇನು ಗುತ್ತಿಗೆದಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ, ಯಾರ್ಯಾರು ಈ ರೀತಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ, ಕಮಿಷನ್ಗೆ ಬೇಡಿಕೆ ಇಟ್ಟಿದ್ದಾರೆ ಅಂಥವರ ವಿರುದ್ಧ ಲೋಕಾಯುಕ್ತಕ್ಕೆ ಹೋಗಿ ಕಂಪ್ಲೇಂಟ್ ಕೊಡಲಿ, ಯಾರು ಬೇಡ ಅಂದರು ಅನ್ನುವಂಥದ್ದು ಈಗ ಪ್ರದೀಪ್ ಈಶ್ವರ್ ಅವರ ಪ್ರಶ್ನೆ ಆಗಿದೆ. ಹಿರೇಹಟ್ಟಿಯ ಮಾಜಿ MLA ರಾಮಕೃಷ್ಣ ದೊಡ್ಮನಿ ಅವರು ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ದೊಡ್ಮನಿ ಅವರು ನಮಸ್ಕಾರ. 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 ಲಮಾಣಿ ಅವರು ಲೋಕಾಯುಕ್ತ ಖೆಡ್ಡಾಗಿ ಬಿದ್ದಿರೋದು, ನಿಮ್ಮ ಪ್ರತಿಸ್ಪರ್ಧಿ ಆಗಿದ್ದಂಥವ್ರು ಏನ್ ಹೇಳ್ತೀರಿ? ಏನು ಶಾಸಕರಾದವರು ಹೆಂಗ್ ನಡ್ಕೋಬೇಕು, ಹೆಂಗಿರ್ಬೇಕು ಅನ್ನೋದು ಒಂದೇ ಅರ್ಥ ಮಾಡ್ಕೋಬೇಕ್ರಿ. ಇವರು ಡಾಕ್ಟರ್ ಆದವರು ಇವ್ರ ನಡೆ ನುಡಿ ಆಚಾರ ವಿಚಾರ ಮಾತನಾಡೋದು ಯಾವುದು ಸರಿ ಇಲ್ಲ.
ಹೀಗಾಗಿ ಜನ ರೊಚ್ಚಿಗೆದ್ದು ಇವತ್ತು ಅನಿವಾರ್ಯವಾಗಿ ಅದು ಮಾಡ್ಯಾರ. ಹ್ಮ್ 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 ಅವ್ರು ಯಾವುದು ಸರಿ ಇಲ್ಲ, ಆಮೇಲೆ ಕೆಲಸದ ಬಗ್ಗೆ ಗಮನ ಇಲ್ಲ, ಹಾ ಬಡವರ ಬಗ್ಗೆ ಚಿಂತನೆ ಇಲ್ಲ. ಹ್ಮ್ ಅವ್ರು ಬಂದು 3 ವರ್ಷ ಆಗಕ್ ಬಂತು. ಇವತ್ತಿಗೂ ಕೂಡ ಒಂದು ಆಶ್ರಯ ಮನೆ ಎಲ್ಲ ಅವತ್ತಿನ ಕಾಲಕ್ಕೆ ರೆಡಿ ಇದ್ದಿದ್ದು. ಹಾ ಮುಂಡ್ರಿಗೆಯಲ್ಲಿ ರೆಡಿ ಐತೆ, ಲಕ್ಷ್ಮೇಶ್ವರದಲ್ಲಿ ರೆಡಿ ಐತೆ, ಶಿರಟ್ಟಿಯಲ್ಲಿ ರೆಡಿ ಐತೆ. ಹ್ಮ್ ಬಡವರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ, ಬರೀ ದುಡ್ಡು 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 ಅಂತ ಹೇಳಿ ಹ್ಮ್ ಇವತ್ತು ಜನನ ಅವ್ರಿಗೆ ಬುದ್ಧಿ ಗಳಿಸ್ಯಾರ. ಅಂದ್ರೆ ನಿಮ್ ಪ್ರಕಾರ ಫುಲ್ ಕರಪ್ಷನ್ ಲಮಾಣಿ ಅವರು? ಹೌದೌದೌದು, ಹ್ಮ್ 2 ಮಾತಿಲ್ಲ ಅವ್ರಿಗೆ. ಯಾಕೆ ಸುಮ್ಮನಿದ್ರೆ ನೀವು? ಈ ವಿಚಾರವನ್ನು ಮೊದಲು ಹೇಳ್ಬೋದಿತ್ತಲ್ಲ. ಅಲ್ಲೆಲ್ಲ ಸಾಕಷ್ಟು ಸಲ ನಾವು ಪತ್ರಿಕೆಯಲ್ಲಿ ಸಾರ್ವಜನಿಕವಾಗಿ ಸಾಕಷ್ಟು ಮಾತಾಡಿವ್ರಿ. ಮೊದಲು ಸಾಕಷ್ಟು ಹೇಳಿವ್ರಿ ಎಲ್ಲಾ ಕಡೆಗೆ. ಇದು ಸರಿಯಲ್ಲ, ಇವರು ಕೆಲಸದ ಕಡೆ ಗಮನ ಕೊಡ್ಲಿ ಅಂತ ಹೇಳಿದಿವ್ರಿ. ದೊಡ್ಡಮನಿ ಅವರೇ, ನೀವು ಈಗ ಶಿರಟ್ಟಿ ಕ್ಷೇತ್ರವನ್ನ ಶಾಸಕರಾಗಿ ನೀವು ಕೂಡ ನೋಡಿದಂತವ್ರು. ಈಗ ಇಲ್ಲಿ ಈಗೇನು ಈ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದಾರಲ್ಲ, ಆ ಸಂಕನಾಳ ಅನ್ನುವಂತ ಒಂದು ಊರಿಗೆ ಏನೋ ಒಂದು ತಡೆಗೋಡೆ ನಿರ್ಮಾಣದ ಒಂದು ಪ್ರಾಜೆಕ್ಟ್ ಅಂತದ್ದು, 1 ಕೋಟಿ ರೂಪಾಯಿದ್ದು. ಆ ಪ್ರಾಜೆಕ್ಟ್ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇತ್ತಾ ನಿಮ್ಮ ಅಧಿಕಾರದಲ್ಲಿದ್ದಾಗ? ಇಲ್ಲ, ನನಗೆ ಮಾಹಿತಿ ಇಲ್ರಿ. ಮಾಹಿತಿ ಇಲ್ರಿ. ಈಗ ಅದೇನೋ ಒಂದು ಅಷ್ಟ ಇದಾಗ ಆಗಿರ್ಬೇಕ್ರಿ. ಆಗೈತೆ, ಅದು ಅದ್ರಾಗ ಸಿಕ್ಕಾಕೊಂಡ್ರು, ಇಷ್ಟು ಕೊಟ್ರ ಸರಿ ಅಂದ್ರು ಅಂತ ಹೇಳ್ತಾರೆ. ನೀವು ಆರೋಪ ಮಾಡ್ತಾ ಇದ್ರಲ್ಲ ರಾಮಕೃಷ್ಣ ದೊಡ್ಡಮನಿ ಅವರೇ, ಈಗ ಚಂದ್ರು ಲಮಾಣಿ ಅವರು ಸರಿ ಮಾತಾಡಲ್ಲ, ಸರಿ ಕೆಲಸ ಮಾಡಲ್ಲ, ಬರೀ ಭ್ರಷ್ಟಾಚಾರ, ದುಡ್ಡು ಅಂತ ಹೇಳಿ ನಿಮ್ ಗಮನಕ್ಕೆ ಯಾವ್ದಾದ್ರು ಬಂದಿದೆಯಾ ಈ ರೀತಿ? ಅಲ್ಲಲ್ಲ, ಸಾಕಷ್ಟು ಸರಿ ವೇದಿಕೆ ಮೇಲೆ ಹೇಳಿದಿ ನಾನು. ಅವರು ನಾವು ಒಂದೇ ವೇದಿಕೆಯಾಗಿದ್ದಾಗ ನೀವು ಡಾಕ್ಟರ್ ಒಬ್ರು ಸುಧಾರಿಸಿದವರು ಕೆಲಸದ ಕಡೆ ಗಮನ ಕೊಡ್ರಿ, ಬಡವರ ಲಕ್ಷದ ಕಡೆಗೆ ಗಮನ ಕೊಡ್ರಿ ಅಂತ ಹೇಳಿವ್ರಿ. ಸಾಕಷ್ಟು ಸಲ ಹೇಳಿದೇನ್ರಿ. ಹ್ಞೂನ್ರಿ. ಕಳೆದ ಎಲೆಕ್ಷನ್ ಅಲ್ಲಿ ನಿಮ್ಮ ಲೋಪದೋಷಗಳನ್ನ ಪಟ್ಟಿ ಮಾಡಿ ಚುನಾವಣೆಗೆ ಹೋದವ್ರು ಇವರು. ಈಗ ಇವರೇ ಕೆಡ್ಡಾಗ್ ಬಿದ್ರು. ಏನ್ ಅನಿಸ್ತಾ ಇದೆ ನಿಮ್ಗೆ? ಅಲ್ಲ, ಯಾರು ತಪ್ಪು ಮಾಡ್ತಾರ ತಪ್ಪಲ್ರಿ ಅದು. ಯಾರು ಮಾಡಿದ್ರು ತಪ್ಪೇ ಅದು. ಯಾರು ಮಾಡಿದ್ರು ಒಂದು ತಪ್ಪಲ್ರಿ. ನಿಮ್ಗೇನಾದ್ರು ನಿರೀಕ್ಷೆ ಇತ್ತಾ ದೊಡ್ಡಮನಿ ಅವರೇ ಮುಂದೆ ಒಂದಿನ ಈ ರೀತಿ ಆಗುತ್ತೆ ಅಂತ? ಅಲ್ಲಲ್ಲ, ನಿರೀಕ್ಷೆಗಿಂತೂ ಒಂದೇದು ಶಾಸಕರಾದವರು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಮಾತನಾಡುವಾಗ ಎಲ್ಲರಿಗೂ ಗೌರವ ಕೊಟ್ಟು ಮಾತನಾಡ್ಬೇಕು. ಮತ್ತೆ ಈ ಹಣಕಾಸು ವಿಷಯದೊಳಗ ಭಾಳ ಹುಷಾರಿರ್ಬೇಕ್ರಿ. ಅಂದ್ರೆ ನೀವು ಹೇಳ್ತಾ ಇರೋದು ಹಣಕಾಸಿನ ವಿಚಾರದಾಗ ಹುಷಾರಾಗಿರ್ಬೇಕು ಅಂದ್ರೆ ಯಾರು ಗೊತ್ತಾಗದಂಗೆ ಹೊಡಿಬೇಕಂತನೋ ಹೆಂಗು? ಗೊತ್ತಾಗಿ ಹೊಡಿಬೇಕಂತ ಅಲ್ಲ, ಹಣಕಾಸಿನ ವಿಷಯದಾಗ ದೂರ ಇರ್ಬೇಕು ಅಂತ. ಕೆಲಸದ ಕಡೆ ಲಕ್ಷ್ಯ ಇರ್ಬೇಕು ಅಂತ. ಕೆಲಸದ ಕಡೆ ಗಮನ ಕೊಡ್ಬೇಕು, ಕೆಲಸದ ಕಡೆ ಲಕ್ಷ್ಯ. ದುಡ್ಡಿಗೆ ಯಾರ ಹತ್ತಿ ಬೆನ್ನ ಹತ್ತಾರ ಅದು ಹಿಂಗಾಗತ್ರಿ. ಇವರು ಕಂಪ್ಲೀಟ್ ದುಡ್ಡಿಗೆ ಬೆನ್ನ ಹತ್ತಿದ್ರ ಲಮಾಣಿ ಅವರು? ಹೌದ್ರಿ, ಹೌದು. ಅದು ಎಲ್ಲ ಇಡೀ ಕ್ಷೇತ್ರದಾಗ ಜನಮನ ಆಗಿರ್ತದೆ, ಎಲ್ಲರಿಗೂ ಗೊತ್ತಾಗಿ. ಶಿರಟ್ಟಿ ಕ್ಷೇತ್ರದ ಜನ ಏನಾದ್ರು ಇವ್ರನ್ನ ಆಯ್ಕೆ ಮಾಡಿದ್ವಿ, ತಪ್ಪು ಮಾಡಿದ್ವಿ ಅಂತ ಅನ್ಕೋತಿದಾರ ಈಗ ಲಮಾಣಿ ಎಲ್ಲಾ ಕಡೆಗೆ ಅದೇ ರೀ, ದೊಡ್ಡ ತಪ್ಪು ಮಾಡಿದ್ವಿ, ಎಷ್ಟು ತಪ್ಪು ಮಾಡಿದ್ವಿ ಅಂದ್ರೆ ಹೇಳ್ತೀವಷ್ಟು ಅಂತ. ಯಾಕಂದ್ರೆ ನೀವೇ ಹೇಳ್ದಂಗೆ ಡಾಕ್ಟರು, ತಿಳುವಳಿಕೆಯವರು ಇಂಥವ್ರನ್ನ ನಮ್ಮ ಕ್ಷೇತ್ರಕ್ಕೆ ತರಬೇಕು ಅಂತ ಅನ್ಕೊಂಡಿದ್ರು ಜನ. ಈಗ ಉಲ್ಟಾ ಹೊಡಿತಾ ಅಂತ? ಹೌದೌದು, ಪೂರ್ತಿ ರೀ. ಯಾವ ಹಳ್ಳಿಯಲ್ಲಿ ಹೋದ್ರು ಇವ್ರ ಬಗ್ಗೆ ಗೌರವ ಇಲ್ಲ, ಇವ್ರ ಬಗ್ಗೆ ಏನು ಅವ್ರಿಗೆ ನಂಬಿಕೆನೇ ಇಲ್ಲ ಜನರಿಗೆ. ಪೂರ್ತಿ ಹಿಂಗಾಗಿ. ಈಗ ಈ ರೀತಿ ಆಗಿರೋದು ವಿಚಾರವಾಗಿ ತಾವು ಚಂದ್ರು ಲಮಾಣಿ ಅವ್ರಿಗೆ ನೇರವಾಗಿ ಏನ್ ಹೇಳಕ್ ಬಯಸ್ತೀರಿ ರಾಮಕೃಷ್ಣ ದೊಡ್ಡಮನಿ ಅವರೇ? ನೋಡ್ರಿ, ಇದು ಯಾರು ಮಾಡಿದ್ರು ತಪ್ಪು. ಚಂದ್ರು ಲಮಾಣಿ ಯಾರ ಮಾಡ್ಲಿ, ನಾವರ ಮಾಡ್ಲಿ, ಯಾರ ಮಾಡ್ಲಿ ತಪ್ಪು. ಯಾರು ಉಪ್ಪು ತಿಂತಾರ ನೀರು ಕುಡಿಲೇಬೇಕು. ಈಗ ನಿಮ್ಮ ಕ್ಷೇತ್ರದಲ್ಲಿ ಈಗ ಸಿಟ್ಟಿಂಗ್ MLA ಹಿಂಗಾದ ತಕ್ಷಣ ನಿಮ್ಮ ಲೀಡರ್ಸ್ ಯಾರು ಫೋನ್ ಮಾಡಿ ನಿಮ್ ಜೊತೆ ಮಾತಾಡಿದ್ರಾ? ಅಲ್ಲ, ನಮ್ ಜೊತೆಗೆ ಮಾತಾಡಕ್ ಏನು, ಮತ್ತೆ ಟಿವಿಯಲ್ಲಿ ಬರ್ತಾ ಇದೆ, ಎಲ್ಲರೂ ಮಾತನಾಡ್ತಾ ಇದಾರೆ ಸಾಕಷ್ಟು ಜನ. ಈ ಒಟ್ಟ ಇದಾಗಲಿದ್ದ ಸ್ವಾತಂತ್ರ್ಯ ಸಿಕ್ಕಲಿದ್ದ ಇಂಥ ಶಾಸಕರು ಬಂದಿದ್ದಿಲ್ಲ. ಸ್ವಾತಂತ್ರ್ಯ ಸಿಕ್ಕಲಿದ್ದ ಹಿಡಿದು ಇಲ್ಲಿವರೆಗೂ ಕೂಡ ಇಡೀ ಕ್ಷೇತ್ರದ ಗೌರವ ಕಾಯ್ಕೊಂಡು ಹೋಗಿದ್ರು. ಅಂದ್ರೆ ಶಿರಟ್ಟಿ ಪರ್ಟಿಕ್ಯುಲರ್ ಶಿರಟ್ಟಿದ ಮಾತ್ರ ಹೇಳ್ತಾ ಇದೀರಿ ನೀವು? ಶಿರಟ್ಟಿ ಮತಕ್ಷೇತ್ರ. ಶಿರಟ್ಟಿ ಮತಕ್ಷೇತ್ರ ಅಂದ್ರೆ ಲಕ್ಷ್ಮೇಶ್ವರ ಬರ್ತದೆ, ಮುಂಡ್ರಿಗಿ ಬರ್ತೈತಿ, ಶಿರಟ್ಟಿ ಬರ್ತದೆ, 3 ಬರ್ತದೆ ಇಡೀ ಮತಕ್ಷೇತ್ರನ. ಏನ್ ಹೇಳ್ತೀರಿ ಚಂದ್ರು ಲಮಾಣಿ ಅವ್ರಿಗೆ? ಏನ್ ಹೇಳುದು, ಈಗ ನೋಡ್ರಿ ಹಿಂಗಾಗೈತೆ. ಮತ್ತೆ ಅವರು ಒಬ್ರು ಡಾಕ್ಟರ್, ಒಂದು ಯಾರು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಬದ್ಧವಾಗಿ ಕಾನೂನು ಪ್ರಕಾರ ಹೋಗಬೇಕಲ್ರಿ. ಯಾರು ದೊಡ್ಡವ್ರಲ್ಲ, ಡಾಕ್ಟರ್ ಆದ್ರೇನು ಯಾರಾದ್ರೇನ್ರಿ. ಈ ಶಿರಟ್ಟಿ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಕಮಿಷನ್ ಜೊತೆಗೆ ಭ್ರಷ್ಟಾಚಾರ ಅನ್ನುವಂಥ ತಾಂಡವ ಆಡ್ತಾ ಇದೆಯಾ? ಯಾವ ಸರ್ಕಾರಿ ಕೆಲಸಗಳು ಆಗ್ತಾ ಇಲ್ವಾ? ಹೌದೌದೌದು. ಏನಾಗುತ್ತೆ, ಶಾಸಕರ ಹಂಗಿದ್ಮೇಲೆ
ಅಧಿಕಾರಿಗಳು ಮತ್ತೆ ಅವ್ರು ಏನ್ ಮಾಡ್ತಾರೆ? ಅವ್ರು ಹೇಳ್ತಾ ಇದ್ದದ್ದು ಏನಂತಂದ್ರೆ ಕಾಂಗ್ರೆಸ್ ಸರ್ಕಾರದವ್ರು ನಮ್ಮ ಕ್ಷೇತ್ರಕ್ಕೆ ಅನುದಾನನೇ ಕೊಡ್ತಾ ಇಲ್ಲ ಅಂತ. ಇಲ್ಲ, ಅದು ಬೇರೆ, ಅದಕ್ಕೂ ಇದಕ್ಕೂ ಏನ್ ಸಂಬಂಧನೇ ಇಲ್ಲ. ಹ್ಮ್ ಬೇರೆ ಮತ್ತೆ ಇವರೇ ಸಾಕಷ್ಟು ಗುದ್ಲಿ ಪೂಜೆ ಮಾಡ್ತಾರಲ್ಲ, ಎಲ್ಲಿಂದ ಬರ್ತಾರೆ ಅದು? ಹ್ಮ್ ಹ್ಮ್ ಈಗ ಮತ್ತೆ ಆಮೇಲೆ ಸಾಕಷ್ಟು ಕೆಲಸಗಳು ಮಾಡವ ಜಗ್ಗದವ್ರಿ. ಹ್ಮ್ ಇಟಗಿ ನೀರಾವರಿ ಯೋಜನೆ ಪೂರ್ಣಗೊಳಿಸಬಹುದು, ದುಡ್ಡಿ ಕಡಿಮೆ ಇಲ್ಲ. ಹ್ಮ್ ಆಶ್ರಯ ಮನೆ ಹಂಚಬಹುದು, ಹ್ಮ್ ಕೆಲಸಗಳೇ ಸಾಕಷ್ಟು ಅದು, ಯಾವ ಕೆಲಸನ ಮಾಡ್ತಾ ಇಲ್ಲ. ಹ್ಮ್ 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 ಕೆಲಸ ಮಾಡಕ್ ಬೇಕಾದಷ್ಟಿದೆ. ಹ್ಮ್ ಅದು ಸುಮ್ಮನೆ ಹೇಳಕ್ ನೆಪ, ಅದು ಕಾಂಗ್ರೆಸ್ ಬಿಜೆಪಿ ಅದು ಸಂಬಂಧ ಇಲ್ಲ. ಹ್ಮ್ ಎಲ್ಲ ಶಾಸಕರಿಗೂ ಏನ್ ದುಡ್ಡು ಬರೋಕ್ ಬಂದೇ ಬರ್ತದೆ. ಇವ್ರು ಅಲ್ಲಿ ಸ್ವಲ್ಪ ಟೇಬಲ್ ಟು ಟೇಬಲ್ ಅಡ್ಡಾಡಿ ಮಂತ್ರಿಗಳನ್ನ ಇವ್ರನ್ನ ಭೇಟಿಯಾಗಿ ಹ್ಮ್ ಹೆಂಗ್ ಕೆಲಸ ತರ್ತಾರ ಆ ಕ್ಷೇತ್ರದ ಹಂಗ್ ಬರ್ತತ್ರಿ ಅದು. ಯಾರಾದ್ರೂ ಶಾಸಕರಲ್ಲಿ ಬಾಳ ಪ್ರಯತ್ನ ಮಾಡ್ಬೇಕು. ನಾನ್ ಶಾಸಕ ಅದಾವಲ್ಲ, ನನಗೆ ಗೊತ್ತ್ರಿ ಅದು. ಹ್ಮ್ ಹ್ಮ್ ನಾನು ಕಾಂಗ್ರೆಸ್ ಶಾಸಕ, ಕಾಂಗ್ರೆಸ್ ಸರ್ಕಾರ ಇತ್ತು. ಹ್ಮ್